ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ತರುಣ್ ಗೌಡ. ಇವತ್ತು ನಾವೆಲ್ಲರೂ ಒಂದು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅದರ ಹೆಸರು ಶ್ರೀ ಮುನೇಶ್ವರ ಸ್ವಾಮಿ ಬೆಟ್ಟ ಅಥವಾ ಮುನಿಯಪ್ಪನ ಬೆಟ್ಟ ಅಂತ. ಇದ್ರ ಲೊಕೇಶನ್ ರೇಷ್ಮೆನಾಡು ರಾಮನಗರದಿಂದ 15 ಕಿಲೋಮೀಟರ್ ಒಳಗಡೆ ಹೋದ್ರೆ ನಂಜಾಪುರ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ಲೊಕೇಟ್ ಆಗಿದೆ. ಇದ್ರ ಎಕ್ಸಾಕ್ಟ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿದೆ. ಇದ್ರ ಹೆಸರಲ್ಲೇ ಇರೋ ಹಾಗೆ ಮುನಿಯಪ್ಪನ ಬೆಟ್ಟ. ನಾವು ಬೆಟ್ಟ ಹತ್ಕೊಂಡು ಹೋಗ್ಬೇಕು. ನಾರ್ಮಲ್ ಆಗಿ ಯಾವುದೇ ಬೆಟ್ಟ ಅಂತ ಬಂದ್ರು ಅಲ್ಲಿ ಮೆಟ್ಲಿರುತ್ತೆ, ಪಕ್ಕದಲ್ಲಿ ಗ್ರಿಲ್ಸ್ ಇರುತ್ತೆ ಸೇಫ್ಟಿಗೆ. ಬಟ್ ಇಲ್ಲಿ ಯಾವುದೇ ರೀತಿ ಗ್ರಿಲ್ ಆಗ್ಲಿ ಏನೂ ಇಲ್ಲ. ಕೆಲವೊಂದ್ ಕಡೆ ಮೆಟ್ಲಿದೆ, ಕೆಲವೊಂದ್ ಕಡೆ ಕಾಲ್ದಾರಿ ಇದೆ, ಕೆಲವೊಂದ್ ಕಡೆ ಬೆಟ್ಟನೇ ಹತ್ಬೇಕಾಗುತ್ತೆ. ಈ ಜರ್ನಿ ಒಂಚೂರು ಲೈಟ್ ಆಗಿ ಕಷ್ಟ ಅನ್ಸ್ಬೋದು, ಅಂದ್ರೆ ಬೆಟ್ಟ ಹತ್ತೋ ಜರ್ನಿ. ಬಟ್ ಒಂದ್ಸತಿ ಹತ್ತಾದ್ಮೇಲೆ ಅಲ್ಲಿನ ಪರಿಸರ ಆಗಿರ್ಬೋದು, ಅಲ್ಲಿ ಸುತ್ತಮುತ್ತ ಇರೋ ಮಾವಿನ ತೋಟ, ತೆಂಗಿನ ತೋಟ, ಹಾಗೆ ದೇವಸ್ಥಾನದ ಸ್ಕಲ್ಪ್ಚರ್ ಆಗ್ಬೋದು, ಸ್ಟ್ರಕ್ಚರ್ ಆಗ್ಬೋದು, ಹಾಗೆ ಪಕ್ಕದಲ್ಲಿರೋ ಕೆರೆ, ಇದನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಮನ್ಸಿಗೆ ಒಂಥರ ಶಾಂತಿ ಅನ್ಸುತ್ತೆ. ಈ ಬೆಂಗಳೂರಲ್ಲಿ ಸ್ಟ್ರೆಸ್ ಲೈಫು, ಹಾಗೆ ವರ್ಕ್ ಪ್ರೆಷರು, ಈ ಟ್ರಾಫಿಕ್ಕು, ಇದನ್ನೆಲ್ಲ ಒಂದ್ ಕಡೆ ಸೈಡಲ್ಲಿ ಇಟ್ಬಿಟ್ಟು ಆರಾಮಾಗಿ ಒನ್ ಡೇ ಫ್ಯಾಮಿಲಿ ಜೊತೆ ಹೋಗಿ ಟ್ರಿಪ್ ಮಾಡಿಕೊಂಡು ನೆಮ್ಮದಿಯಾಗಿ ಫ್ಯಾಮಿಲಿ ಜೊತೆ ಇದ್ದು ಬರುವಂತ ಜಾಗ ಇವತ್ತು ನಾವು ಹೋಗ್ತಿರೋದು. ಸೊ ಇದ್ರ ಬಗ್ಗೆ ಹಲವಾರು ಫ್ಯಾಕ್ಟ್ಸ್ ಇದೆ. ನಾನು ಇದನ್ನ ಅಲ್ಲಿದ್ದಂತ ಜನಗಳು ಹಾಗೆ ನಾನು ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದೇನು ಅಂದ್ರೆ, ಮೊದಲನೇದು, ಈ ದೇವಸ್ಥಾನ ಚೋಳರು ರಾಜ ಇದ್ರಲ್ಲ, ಅಂತ ಟೈಮ್ನಲ್ಲಿ ಕಟ್ಟಿದಂತ ದೇವಸ್ಥಾನ. ಅವಾಗಿಂದ ಇದಕ್ಕೆ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ. ಎರಡನೇದು, ಅದೇ ಜಾಗದಲ್ಲಿ ಯಾಕೆ ದೇವಸ್ಥಾನ ಆಯ್ತು ಅಂದ್ರೆ, ಇಬ್ರು ಅಣ್ಣ ತಮ್ಮ ಋಷಿಮುನಿ ಆದವರು ಕೆಲವೊಂದು ಜಾಗನ ಹುಡುಕೊಂಡು ಹೋಗ್ತಾರೆ. ಆ ಟೈಮಲ್ಲಿ ಒಂದು ಬೆಟ್ಟ ನೋಡಿ ಆ ಬೆಟ್ಟನ ಇಷ್ಟಪಡ್ತಾರೆ. ಅಣ್ಣ ಹೇಳ್ತಾನೆ, ತಮ್ಮ ನೀನ್ ಇಲ್ಲೇ ಇರು, ನನಗೆ ಉಳ್ಕೊಳಕ್ಕೆ ಒಂದು ಜಾಗ ನೋಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಅವನ ಪಾದದ ಗುರುತನ್ನ ಅಲ್ಲೇ ಬಿಟ್ಟು ಒಂದು ಕಾಡಿಗೆ ಹೋಗ್ತಾನೆ. ಕಾಡಲ್ಲಿ ತಪಸ್ಸು ಕೂತ್ಕೋತಾನೆ. ಅದೇ ಕಾಡ್ ಪಕ್ಕದಲ್ಲಿದ್ದ ಒಂದ್ ಹಳ್ಳಿಯಿಂದ ಒಬ್ಬ ದನ ಕಾಯೋನು ದನ ಮೇಯ್ಸಕ್ಕೆ ಕಾಡಿಗೆ ಬರ್ತಾನೆ. ಆ ಬಂದಂತ ಟೈಮ್ನಲ್ಲಿ ಅವನಿಗೆ ಒಂದು ಜಿವಾಜಿ ಅಥವಾ ಉಡ ಅಂತ ಒಂದು ಅಕ್ಕಿ ಕಾಣಿಸುತ್ತೆ. ಈ ಅಕ್ಕಿನ ತಿಂದ್ರೆ ಮೂಳೆಗಳೆಲ್ಲ ಬಲಿಷ್ಠ ಆಗಿ ಮನುಷ್ಯ ಇನ್ನೂ ತುಂಬಾ ವರ್ಷ ಬದುಕ್ಬೋದು ಅಂತ ಒಂದು ನಂಬಿಕೆ ಇದೆ. ಸೊ ಏನ್ ಮಾಡ್ತಾನ ಅವನು, ಆ ಅಕ್ಕಿನ ಹುಡ್ಕೊಂಡು ಅದನ್ನ ಹೊಡಿಬೇಕು ಅಂತ ಹೋಗ್ತಾನೆ. ಈ ಟೈಮ್ನಲ್ಲಿ ಅಲ್ಲೇ ತಪಸ್ಸಿಗೆ ಕೂತಿದ್ದಂತ ಋಷಿಮುನಿಗಳು ಅವನ್ಗೆ ಕಾಣಿಸ್ಬಿಡ್ತಾರೆ. ಅವಾಗ ಋಷಿಮುನಿಗಳು ಅವನ್ನ ಕರೆದ್ಬಿಟ್ಟು, ನೋಡಪ್ಪ, ನೀನ್ ಯಾರು ಏನು ಅಂತ ಗೊತ್ತಿಲ್ಲ, ಆದ್ರೆ ನಿನಗೆ ಏನ್ ಬೇಕು ಕೇಳು. ನೀನ್ ಏನೇ ಕೇಳಿದ್ರು ಇಲ್ಲಿಂದ ನೀನು ಮನೆಗೆ ಹೋಗೋ ಅಷ್ಟ್ರಲ್ಲಿ ಇರುತ್ತೆ. ಹಣ ಆಗ್ಲಿ, ಆಸ್ತಿ ಆಗ್ಲಿ, ಅಂತಸ್ತಾಗ್ಲಿ, ಏನೇ ಕೇಳಿದ್ರು ಕೊಡ್ತೀನಿ. ಆದ್ರೆ ನಾನು ಇಲ್ಲಿರೋ ವಿಚಾರನ ನೀನು ಯಾರಿಗೂ ಹೇಳಬಾರ್ದು. ನೀನು ಅಕಸ್ಮಾತ್ ಏನಾದ್ರು ಹೇಳ್ದೆ ಅಂದ್ರೆ ನಿನ್ ತಲೆ 3 ಹೋಳಾಗುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನ ಕೇಳಿದವನು, ಆಯ್ತು ಗುರುಗಳೇ, ನಾನು ಯಾರಿಗೂ ಏನು ಹೇಳಲ್ಲ, ನೀವು ಇಷ್ಟೆಲ್ಲ ಕೊಡ್ತೀರಾ ಅಂದ್ರೆ ನಾನು ಏನು ಹೇಳಲ್ಲ ಅಂದ್ಬಿಟ್ಟು ಹೋಗ್ತಾನೆ. ಅಲ್ಲಿಂದ ಹೋದ್ಮೇಲೆ ಅವನ ಮನೆಯಲ್ಲಿ ಅವ್ನು ಕೇಳೋದಂತ ಎಲ್ಲ ಇರುತ್ತೆ. ಸೊ ಅವನು ತುಂಬಾ ಖುಷಿ ಪಡ್ತಾನೆ. ಆದ್ರೆ ಹೆಂಡತಿ ಮಕ್ಳಿಗೆ ಡೌಟ್ ಬರುತ್ತೆ. ಈಗ ಒಂದೇ ದಿನದಲ್ಲಿ ಅವ್ರ ಮನೆಗೆ ಬರೋ ಅಷ್ಟ್ರಲ್ಲಿ ಇಷ್ಟೆಲ್ಲ ಬಂತು ಅಂತ ಕೇಳ್ತಾನೆ ಇರ್ತಾರೆ. ಒಂದ್ ಟೈಮಲ್ಲಿ ಅವನು ಹೇಳಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಆಗ ಅವನು, ಹೀಗೀಗೆ ಒಬ್ರು ಸ್ವಾಮೀಜಿ ಸಿಕ್ಕಿದ್ರು, ಅವ್ರು ಕೊಟ್ರು ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ಅವನ ತಲೆ 3 ಹೋಳಾಗುತ್ತೆ. ಇದು ಊರ್ ಮಂದಿಗೆಲ್ಲ ಗೊತ್ತಾಗಿ ಅವರು ಆ ಸ್ವಾಮೀಜಿನ ಹುಡುಕೊಂಡು ಹೋಗ್ತಾರೆ. ಆಗ ಆ ಋಷಿಮುನಿಗಳು ಸಿಕ್ಕಿ ಹೇಳ್ತಾರೆ, ನೋಡಪ್ಪ, ನನ್ನ ತಮ್ಮ ಈ ತರ ಬೆಟ್ಟದಲ್ಲಿದ್ದಾನೆ, ಅವನ್ಗೊಂದು ಗುಡಿ ಕಟ್ಕೊಡಿ, ಮತ್ತೆ ನಾನು ಇನ್ನೊಂದು ಹೆಜ್ಜೆ ಇಕ್ತೀನಿ, ಆ ಜಾಗದಲ್ಲಿ ನನಗೊಂದು ಗುಡಿ ಕಟ್ಕೊಡಿ ಅಂತ ಹೇಳ್ತಾರೆ. ಸೊ ಋಷಿಮುನಿಗಳು ಹೇಳ್ತಿದ್ದಾರೆ ಅಂದ್ಬಿಟ್ಟು ಕಟ್ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಅವರು ಮುಂದೆ ಇನ್ನೊಂದು ಹೆಜ್ಜೆ ತಗೋತಾರೆ. ಆ ಮುಂದಿನ ಹೆಜ್ಜೆ ಇನ್ನೊಂದು ಬೆಟ್ಟದ ಮೇಲೆ ಇಕ್ತಾರೆ. ಆ ಬೆಟ್ಟನೇ ಈಗ ಪುರಾಣ ಪ್ರಸಿದ್ಧ ಶ್ರೀ ರೇವಣ ಸಿದ್ದೇಶ್ವರ ಬೆಟ್ಟ. ಹಾಗೂ ತಮ್ಮ ಇದ್ದಂತ ಜಾಗ ಬೆಟ್ಟನೇ ಶ್ರೀ ಮುನೇಶ್ವರ ಬೆಟ್ಟ. ಮೂರನೇ ಫ್ಯಾಕ್ಟ್ ಏನು ಅಂದ್ರೆ, ಈ ಮುನೇಶ್ವರ ಬೆಟ್ಟದಲ್ಲಿ ಯಾವುದೇ ರೀತಿ ಬಾಗ್ಲಿಲ್ಲ. ಮುಂಚೆ ಬಾಗ್ಲು ಹಾಕಿದ್ರಂತೆ, ಆದ್ರೆ ಬಾಗ್ಲಾಗಿದ್ ಮಾರನೇ ದಿನನೇ ಬಾಗ್ಲು ಕೆಳಗಡೆ ಬಂದ್ ಬಿದ್ದಿತ್ತಂತೆ. ಇದನ್ನ ಕೆಲವರ ಹತ್ರ ವಿಚಾರಿಸಿದಾಗ ಏನಂತ ಗೊತ್ತಾಯ್ತು ಅಂದ್ರೆ, ಅಣ್ಣ ತಮ್ಮಂಗೂ ಸಂಚಾರ ಇರಬೇಕು ಅಂತ ಬಾಗ್ಲು ನಿಲ್ತಾ ಇರ್ಲಿಲ್ವಂತೆ. ನಾಲ್ಕನೇ ಫ್ಯಾಕ್ಟ್ ಏನು ಅಂದ್ರೆ, ಈ ದೇವಸ್ಥಾನದಲ್ಲಿ ಹಲವಾರು ವರ್ಷಗಳಿಂದ ಒಂದೇ ಫ್ಯಾಮಿಲಿ ಪೂಜೆ ಮಾಡ್ಕೊ ಬಂದಿದೆ. ಸೊ ಅವ್ರೇನ್ ಹೇಳ್ತಾರೆ ಅಂದ್ರೆ, ಪ್ರತಿ ಬೆಟ್ಟ ಆಗಿರೋದ್ರಿಂದ ಪ್ರತಿ ಸೋಮವಾರ ಬಂದು ಇಲ್ಲಿ ಪ್ರಾಣಿ ಪಕ್ಷಿ ಎಲ್ಲ ಬಂದಿರುತ್ತೆ, ಎಲ್ಲ ಗಲೀಜ್ ಮಾಡಿರುತ್ತೆ. ಸೊ ಅದನ್ನ ಕ್ಲೀನ್ ಮಾಡಿ ಪ್ರತಿ ಸೋಮವಾರ ದೀಪ ಹಚ್ಚಿ ದೇವ್ರನ್ನ ಪೂಜೆ ಮಾಡಿ ಹೋಗ್ತಾರೆ. ಬೇರೆ ಯಾರಾದ್ರು ಬರ್ತಾರೆ ಅಂದಾಗ ಮಾತ್ರ ಮಿಕ್ಕಿದ ದಿನ ಬರ್ತಾರೆ. ಇಲ್ಲ ಅಂದ್ರೆ ಪ್ರತಿ ಸೋಮವಾರ ಮಾತ್ರ ಬಂದು ಪೂಜೆ ಮಾಡಿ ಹೋಗ್ತಾರೆ. ಇಲ್ಲಿನ ಸುತ್ತಮುತ್ತ ಹಳ್ಳಿಯವರ ನಂಬಿಕೆ ಏನು ಅಂದ್ರೆ, ಈ ದೇವಸ್ಥಾನಕ್ಕೆ ಬಂದು ಬೇಡ್ಕೊಂಡು ಹೋಗಿದ್ದು ಆಗಿದ್ರೆ ಸುಮಾರು ಜನನ ಕರ್ಕೊಬಂದು ಊಟ ಹಾಕಿಸ್ತೀವಿ ಅಂತ ಅನ್ಕೊಂಡಿರ್ತಾರೆ. ನಾವು ಹೋಗಿದ್ದ ದಿನಾನು ಒಬ್ರು ಒಬ್ಬಟ್ಟು ಊಟ ಮಾಡಿಸ್ತಿದ್ರು. ಅವ್ರು ಏನ್ ಅನ್ಕೊಂಡಿದ್ರು ಏನು ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಅಂಕಲ್, ನಿಮ್ಮ ಹೆಸರು? ನನ್ನ ಹೆಸರು ಗುರುಲಿಂಗಯ್ಯ ಕವಣಪುರ. ಅಂಕಲ್, ನಿಮ್ಮ ಹೆಸರು? ಶಿವರಾಜು ಕಣಪುರ ಅನ್ನೋದು. ಈ ದೇವಸ್ಥಾನದಲ್ಲಿ ನೀವೇ ಪೂಜೆ ಮಾಡಿಸ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಹೌದೌದು. ಯಾಕೆ ಏನು ಅಂತ ಅಂಕಲ್? ನಮಗೆ ಯಾವುದೋ ಒಂದು ಟೈಮ್ನಲ್ಲಿ ಮುನೇಶ್ವರನ ಜ್ಞಾಪಕ ಬಂತು. ಹ್ಮ್. ಆ ಟೈಮ್ನಲ್ಲಿ ನೆನೆಸ್ಕೊಂಡು, ಏನೋ ಒಂದು ನೆನೆಸ್ಕೊಂಡು ಭಾಳ ಒಳ್ಳೇದಾಯ್ತು ನಮಗೆ. ಹಾ. ಆಮೇಲೆ ಒಳ್ಳೇದಾದ್ಮೇಲೆ
ತಿರ್ಗಾ ಇನ್ನೊಂದು ಸಾರಿ ಇನ್ನೊಂದು 2-3 ಸಾರಿ ಅದೇ ಥರ ಒಳ್ಳೇದು ಆಯ್ತಾನೆ ಇತ್ತು ನೆನೆಸ್ಕೊಂಡಾಗಿಲ್ಲ. ಆಮೇಲೆ ಈಗ ಮೆಟ್ಟು ಮಾಡೋಕ್ಕೆ ಅಂತಲೂ ಕೂಡ ಮನಸ್ಸು ಮಾಡಿ ಇಲ್ಲಿ ಸುತ್ತಮುತ್ತಲು 7 ಹಳ್ಳಿ ಜನನೂ ಸಹಕಾರ ಕೇಳಿ ಈಗ ಶುರು ಮಾಡಿದ್ದೀವಿ ಕೆಲಸ. ಅಂದ್ರೆ ಕೆಳಗಡೆ ಕೆಲಸ ಕೆಳಗಡೆ ಮಾಡ್ತೀರಲ್ಲ, ಕೆಲಸ ಅದು ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿದೆ. ಹ್ಮ್. ಈಗ ಇಲ್ಲಿ ಭಕ್ತಿ ಇದು ಬಹಳ ಪ್ರಸಿದ್ಧವಾದ ದೇವಸ್ಥಾನ. ಹಾ. ಈ ದೇವಸ್ಥಾನದಲ್ಲಿ ಅನ್ಕೊಂಡದ್ದೆಲ್ಲ ಸಕ್ಸಸ್ ಆಗುವಾಗಲೂ ಮಠ ನಮ್ಗೆ ಆಗದೆ. ಅಂದ್ರೆ ನೀವು ಅನ್ಕೊಂಡಿರೋ ನಾವು ಅನ್ಕೊಂಡಿರೋದೆಲ್ಲ ಆಗದೆ. ಅದಕ್ಕೆ ಇಲ್ಲಿ ಪೂಜೆ ಅಲ್ಲಿ ಮಾಡಿಸ್ತಾ ಪೂಜೆ ಇದ್ದೀರಾ. ಮಾಡಿಸ್ತಾ ಇದೀವಿ. ಇಷ್ಟನ್ನೆಲ್ಲ ಕರ್ಕೊಂಡ್ಬಂದು ಇವತ್ತು ಒಬ್ಬಿಟ್ಟು ಆರಾಧನೆ ಮಾಡಿಸಿ ಅಡುಗೆ ಮಾಡಿಸಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ನಾವು ಇದು ಮಾಡ್ತಾ ಇದೀವಿ. ಅಂಕಲ್, ಮತ್ತೆ ದೇವಸ್ಥಾನದ ಬಗ್ಗೆ ತುಂಬಾ ಹಳೇದು ಮತ್ತೆ ಪ್ರಾಚೀನದ್ದು ಅದ್ರ ಬಗ್ಗೆ. ಹೌದೌದು, ಇದು ಸುಮಾರು ಒಂದು 500 ವರ್ಷ ಇತಿಹಾಸ ಇರುವಂತ ದೇವಸ್ಥಾನ. ಇವತ್ತಿಂದೇನಲ್ಲ ಇದು. ಹ್ಮ್. ಈ ನಮ್ಮ ಈ ಸುತ್ತಮುತ್ತ ಒಂದು 20 ಗ್ರಾಮದಲ್ಲಿ ನಾವು ಎಲ್ಲ ಈಗ ಮೊದಲು ಇವಾಗಾದ್ರೂ ನೀರಾವರಿ ಬೋರ್ವೆಲ್ ಬಂದು ಇರ್ತೈತೆ. ಮೊದಲೆಲ್ಲ ರಾಗಿ ಬೆಳೆ ಬೆಳೀತಾ ಇದ್ರು. ಅಂಕಲ್, ರಾಗಿ ಒಕ್ಕಣೆ ಮಾಡೋ ಕಾಲದಲ್ಲಿ ಪ್ರತಿಯೊಬ್ರು ರಾಗಿ ಒಕ್ಕಣೆ ಮಾಡುವಾಗ ಮನೆಗೆ ರೇಷನ್ ತಗೊಂಡು ಹೋಗುವ ಮುಂಚೆ ಬಂದು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಪ್ರಸಾದ ತಗೊಂಡೋಗಿ ತೀರ್ಥ ತಗೊಂಡೋಗಿ ಅಲ್ಲಿ ಕಣದಲ್ಲಿ ಹಾಕಿ ಈ ಮಾಡಿದ್ರೆ ನಮ್ಗೆ ಮುಂದಿನ ವರ್ಷದ ಬೆಳೆ ಚೆನ್ನಾಗಾಗುತ್ತೆ ಅಂತ ಒಂದು ನಂಬಿಕೆ ಅವತ್ತಿಂದ ಇತ್ತು. ಹ್ಮ್. ಮಧ್ಯ ಕಾರಣಾಂತರಗಳಿಂದ ಸ್ವಲ್ಪ ಈ ದೇವಸ್ಥಾನಕ್ಕೆ ಇದಾಗಿತ್ತು. ಈಗ ಇವ್ರು ಹೇಳ್ದಂಗೆ ಈಗ ಯಾರೋ ಏನೋ ನೆನೆಸ್ಕೊಂಡು ಇಂಥ ಕಾರ್ಯ ನನಗೆ ಆಗ್ಲಿ ಇಂಥ ಕಾರ್ಯ ನನಗೆ ಆದ್ರೆ ನಾವು ಬಂದಿಲ್ಲಿ ಪೂಜೆ ಮಾಡ್ತೀವಿ, ಸೇವೆ ಮಾಡ್ತೀವಿ ಅಂತ ಹೇಳಿದಾಗ ಅದರಂತೆ ಆಗಿದೆ. ಈಗ ಎಲ್ಲರೂ ಅದೇ ರೀತಿ ಮಾಡ್ತಾ ಇದ್ದಾರೆ. ಈಗೆಲ್ಲ ಕೆಲಸ ಸ್ಟಾರ್ಟ್ ಆಗಿದೆ. ಈಗ ಮೆಟ್ಲು ಇದೆ, ಎಲ್ಲ ಜನಗಳು ವಯಸ್ಸಾದ್ರು ಬರುವಂಥ ಜಾಗ ಆಗಿರಲಿಲ್ಲ. ಈಗ ಎಲ್ಲರೂ ಬರಬೇಕು ಅನ್ನೋ ಉದ್ದೇಶದಿಂದ ಈಗ ಮೆಟ್ಲು ಮಾಡಬೇಕು ಅಂತ ಪ್ರಯತ್ನ ಮಾಡೋರೆ. ಕೆಲಸ ಶುರು ಆಗುತ್ತೆ, ನಡೆಯುತ್ತೆ, ಇನ್ಮೇಲೆ ಆಗುತ್ತೆ. ಎಷ್ಟನೇ ಸಲ ಬರ್ತಾ ಇದ್ದೀರಾ ಏನು ಅಂತ? ಇಲ್ಲಿಗೆ ನಾವು 7ನೇ ಸಾರಿ ಇದು. ಹ್ಮ್. 7ನೇ ಸಾರಿ ಬಂದಿರೋದು ಪೂಜೆ ಮಾಡಿಸೋದು. ಈ ತರ ಅಡುಗೆ ಮಾಡಿಸಿ ಜನ ಕರೆದೇ ಊಟ ವ್ಯವಸ್ಥೆ ಮಾಡ್ತಾರೆ. 7ನೇ ಸಾರಿ. ಹ್ಮ್. ದೇವಸ್ಥಾನಕ್ಕೆ ಹಲವಾರು ಸಾರಿ ಬಂದಿದ್ದೀವಿ. ಹ್ಮ್. ಆದ್ರೆ ಈ ತರ ಜನ ಎಲ್ಲ ಕರ್ಕೊಂಡ್ಬಂದು ಮಾಡ್ತಾ ಇರೋದು ಇದು 7ನೇ ಸಾರಿ. ಇದು 7ನೇ ಬಾರಿಗೆ ಮಾಡ್ತಾ ಇದ್ವಿ. ಬಹಳ ಮನಸ್ಸಿಗೆ ನೆಮ್ಮದಿ ಇಲ್ಲಿ ಬಂದ್ರೆ. ಏನೋ ಕಳ್ಕೊಂಡಿರೋದೆಲ್ಲ ಸಿಕ್ತು ಅನ್ನೋ ತರ ಶಾಂತಿ, ನೆಮ್ಮದಿ. ನೆಮ್ಮದಿ. ಇಲ್ಲಿ ಬಂದ್ರೆ ಏನೋ ಕಳ್ಕೊಂಡಿರೋದೆಲ್ಲ ಸಿಕ್ಕೋಯ್ತೇನೋ, ಅಲ್ಲೆಲ್ಲ ಬಿದ್ದಾಗಿತ್ತು ಸಿಕ್ತು ಅನ್ನೋ ತರ ಆಯ್ತದೆ. ಮುಂದೆ ಬರೋರಿಗೆ ಜನ ಬರ್ಬೇಕು ಅಂತ. ಬರಬೇಕು ಅನ್ನೋ ಆಸಕ್ತಿ. ನಾವೀಗ ಯಾರನ್ನೇ ಹೋಗಿ ಈ ತರ ಮಾಡ್ತಾ ಇದೀನಿ ಅಂದ್ರೆ ಬಹಳ ಸಂತೋಷ, ಖುಷಿ ಪಡ್ತಾವ್ರೆ. ಹ್ಮ್. ಯಾರು ಇರ್ಲಿಲ್ಲ, ಸದ್ಯಕ್ಕೆ ನಿಂತ್ಕೊಂಡ್ ಮಾಡ್ತಾ ಇದೀರಿ, ನಾವು ಸಹಕಾರ ಕೊಡ್ತೀವಿ ಮಾಡಿ ಏನೋ ನಮ್ ಕೈಲಾದದ್ದು ಮಾಡ್ತೀವಿ ಅಂತ ಅನ್ನೋ ಲೆಕ್ಕಾಚಾರದಲ್ಲಿ ಸಹಕಾರ ಕೊಡ್ತಾವ್ರೆ. ಬಹಳ ಸಂತೋಷ ನನಗೆ ಅದು. ಥ್ಯಾಂಕ್ ಯು ಅಂಕಲ್, ಒಳ್ಳೇದಾಗ್ಲಿ. ಒಳ್ಳೆದು. ಹಿಂಗೆ ಮಾಡ್ತಾ ಇರಿ, ಹಿಂಗೆ ಮುಂದೆ ಬೆಳವಣಿಗೆ ಆಗಲಿ. ಆಯ್ತು. ಸರಿ. ಥ್ಯಾಂಕ್ ಯು ಅಂಕಲ್. Thank you. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೀದೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.